ತುಂಬ ಜನ ಸಹಜವಾಗಿ ಮಾತಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳು, ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಇತ್ತೀಚೆಗೆ ಈ ಥರದ ಸ್ಪೋರ್ಟ್ಸ್ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಿರೋವಂಥದ್ದು, ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಇಂಡಸ್ಟ್ರಿಗೆ ಒಂದು ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋಂಥ ರೀತಿಯಲ್ಲಿ ಮೇಡಮ್. ಈಗ ಕ್ರಿಕೆಟ್ ಆಡ್ತಾರೆ, ಈವನ್ ಸೆಲೆಬ್ರಿಟೀಸ್ ಅಂದರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದ್ದಾರೆ, ಕಬಡ್ಡಿ ಈವೆಂಟ್ಸ್ ನಡೀತಾ ಇದೆ. ಸೊ ಇದನ್ನು ನೀವು ಹೆಂಗೆ ತೊಗೊಳ್ತಾ ಇದ್ದೀರಿ? ಇದು ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ, ಪಾಸಿಟಿವ್ ಆರ್ ನೆಗೆಟಿವ್ ಅಂತ? ನಾಟ್ ಇಟ್ ಆಲ್, ಏನೇ ಇದ್ರೂ ಪಾಸಿಟಿವ್ ಏನೇ. ಬಿಕಾಸ್ ಕೆಲಸ ಬೇರೆ, ಬಟ್ ಕೆಲಸ ಆದಮೇಲೆ ನೀವೇನು ಮಾಡ್ತೀರಾ? ಯು ನೀಡ್ ಸಮಥಿಂಗ್ ಟು ಫ್ರೀ ಯೋರ್ ಮೈಂಡ್, ನೋ? So I think playing games is a great way. One, though, of course, it takes your mind off work. Secondly, there's more unity in the industry and jotege aadbodu. I think it's a great thing, and in no way will it affect the... And it's not like everybody shooting every day alva, ಆ ಥರ ಏನಿಲ್ವಲ್ಲ. ಸಂಡೇಸ್ ನಿಮ್ಮ ಟೈಮ್ ಸಿಗುತ್ತೆ, ಆಡ್ಬೋದು. ಆ್ಯಂಡ್ ಪ್ಲಸ್ ಸಂಡೇಸ್ ಐ ಥಿಂಕ್ ಕೆಲವು technicians, they also play cricket alva, not the women. I think some of them play leather ball cricket. So I don't see why women cannot play. ನೀವು ಗಂಡಸರು ಆಡುವಾಗ ನೀವು ಈ ಪ್ರಶ್ನೆ ಕೇಳಲ್ಲ, ಅದೇ ಹೆಣ್ಣು. ನಾನು ಟೋಟಲ್ ಮೇಡಮ್, ನಾನು ಅದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ, ಬಟ್ ನಾನು ಅದನ್ನು ಸೇರ್ಸೇ ಕೇಳ್ತಾ ಇರೋದು. ನೀವು ಇಂಡಸ್ಟ್ರಿ ವಿಬಲ್ ಕೇಳ್ತಾ ಇರೋದು. ಹೆಣ್ಮಕ್ಳು ಆಡಿದ್ರೆ ಏನ್ ಎಫೆಕ್ಟ್ ಆಗಲ್ಲ. ನಾನು ಇದು ಒಂದಕ್ಕಲ್ಲ ಮೇಡಮ್, ತುಂಬಾ ಇವೆಂಟ್ ನಡೀತಾ ಇದೆ. ಇವನ್ ತುಂಬಾ ಬೇರೆ ಬೇರೆ ಸ್ಟಾರ್ಗಳು ಕೂಡ ಕ್ರಿಕೆಟ್ ಆಡ್ತಾ ಇರುವಂತದ್ದು, ಕಬಡ್ಡಿ ಇವೆಂಟ್ಸ್, ಅದನ್ನ ಕೇಳ್ತಾ ಇದ್ದೀನಿ ಆ ಥರದಲ್ಲಿ. ಓಕೆ, ನೋ ಐ ಹ್ಯಾವ್ ಗಾಟ್ ಯುವರ್ ಕ್ವೆಶ್ಚನ್, ಬಟ್ ಯಾ ಓಕೆ. ಅದು ನನಗೆ ಒಂದು ಕಂಪ್ಲೇಂಟ್ ಇದೆ ಮಾಲ್ತೇಶ್ ಅವರಿಗೆ. ಆವಾಗದಿಂದ ಕೂತಿದ್ರು ಅವರು, ನನ್ನನ್ನು ಮಾತ್ರ ಹಿಂಗೆ ನೋಡ್ತಾ ಇದ್ರು. ಸ್ಪೋರ್ಟ್ಸ್ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ನಿಮ್ಮ ಅಂದರೆ ಸ್ಪೋರ್ಟ್ಸಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬ ಇಷ್ಟ? ಯಾವ ಆಟ ಆಡ್ತಾ ಇದ್ರಿ? ನಾನು ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ, ಆ್ಯಂಡ್ ಆಫ್ ಕೋರ್ಸ್ RCB ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನ್ನಿಸ್, ಬಿಕಾಸ್ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು ಟೆನ್ನಿಸ್ಸು, ಮತ್ತು ಫುಟ್ಬಾಲ್ ಆಲ್ಸೋ. ಆ್ಯಂಡ್ ಒಲಿಂಪಿಕ್ಸ್ ಐ ಯೂಸ್ ಟು ವಾಚ್ ಐಸ್ ಸ್ಕೇಟಿಂಗ್, ನಂಗೆ ತುಂಬ ಇಷ್ಟ, ಬಿಕಾಸ್ ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ ಆ್ಯಂಡ್ ಜಸ್ಟ್ ದ ಟ್ಯಾಲೆಂಟ್ ಟು ಬಿ ಏಬಲ್ ಟು ಸ್ಕೇಟ್ ಆ್ಯಂಡ್ ಡಾನ್ಸ್, ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಪರ್ಸ್ನಲಿ ಐ ಕ್ಯಾನ್ ರನ್ ವೆರಿ ಫಾಸ್ಟ್ ಆ್ಯಂಡ್ ಐ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್. ಪುನೀತ್ ಸರ್ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥದ್ದು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನೋವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್, ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯುವರ್ ಲಾಟ್. ಗೆಲ್ಲೋದೊಂದು, ಸೋಲು, ಅದೆಲ್ಲ ಅಂದನು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನೊಬ್ಬಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ ನೀವು, ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ, ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ಮನ್ಶಿಪ್ ಇಟ್ ಟೀಚಸ್ ಯು ದಟ್ ಎವ್ರಿಬಡಿ ಈಸ್ ಅ ಪ್ಲೇಯರ್ ಆ್ಯಂಡ್ ಎಲ್ಲರೂ ಒಂದೇನೆ ಅಂತ. ಆ ಒಂದು ಆ್ಯಟಿಟ್ಯೂಡ್ ಮೈಂಡ್ಸೆಟ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ? One madam, one question per person. Could you please pass on the mic to the next person behind? Yes, madam, over to you. ಈಗ ನಾವು ಆನ್ಸರ್ ಮಾಡ್ತೀವಿ. ಎಸ್, ಅದು ನಂಗೆ ಗೊತ್ತಿಲ್ಲ ಏನಕ್ಕಿಲ್ಲ ಅಂತ. ಐ ಥಿಂಕ್ ಎಲ್ಲರೂ, ಐ ಥಿಂಕ್ ಎವ್ರಿಬಡಿ ಇಸ್ ಫೈನ್, ಬಟ್ ಐ ಥಿಂಕ್ ದಟ್ ಪ್ರಮೋದ್ ಸರ್ ಹೇಳ್ತಾ ಇದ್ದಾರೆ, ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ, ಯೂನಿಟಿ ಇದೆ. ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ, ನಮ್ಮ ಜೊತೆನೂ ಯಾರು ಗಲಾಟೆ ಮಾಡಿಲ್ಲ. ಸೊ ನಾವು ಯೂನಿಟಿಲೇ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಸಾರಿ. ಐ ಕ್ಯಾನ್ ಬ್ಯಾಟ್ ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬೋಲ್. ಬ್ಯಾಟಿಂಗ್ ಮಾಡ್ಬೋದು, ಟ್ರೈ ಮಾಡಿಲ್ಲ ಬಟ್ ಮಾಡ್ಬೋದು. ಈ ಸಲ ಕ್ವೀನ್ಸ್ ಪ್ರೀಮಿಯರ್ ಲೀಗಲ್ಲಿ ಚಾನ್ಸ್ ಕೊಡ್ತೀರಾ? ಐ ಮೀನ್ ಇವತ್ತವರೆಗೂ ಐ ಹ್ಯಾವ್ ನಾಟ್ ಪ್ಲೇಡ್ ಕ್ರಿಕೆಟ್, ಬಟ್ ಐ ಕ್ಯಾನ್ ಟ್ರೈ. ಫೀಲ್ಡಿಂಗ್ ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿದ್ರೆ ಕೆಲಸ ನಡೆಯುತ್ತೆ. ಮಾಡ್ಬೋದು. ಇದು ಬಿಟ್ಟು ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ಬಾಕ್ಸ್ ಕ್ರಿಕೆಟಾ ಅಥವಾ ಬಾಕ್ಸ್ ಕ್ರಿಕೆಟ್? ಇಟ್ಸ್ ಅನ್ ಇಂಡೋರ್ ಕ್ರಿಕೆಟ್. ಓಕೆ ಓಕೆ. ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ? ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಯುನಿಟಿ ಇಲ್ಲ, ಆಮೇಲೆ ಸಿನಿಮಾಗಳು ಯಾವ ಥರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ನಿಮ್ಮ ಪ್ರಯತ್ನ ಹೆಂಗಿರುತ್ತೆ? ನನಗೆ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬ್ರು ಆಗಿರಲಿ, ಎಸ್ಪೆಷಲಿ ಅವ್ರಿಗೆ ಪ್ರಮೋಷನ್ಸ್ ಮಾಡಬೇಕಂದ್ರೆ, ಪ್ಲೀಸ್ ಮೇಡಮ್ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಕ್ಯಾನ್ ಯು ಪ್ಲೀಸ್ ಶೇರ್ ಇಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಐ ಶೇರ್ ಇಟ್. ಆ್ಯಂಡ್ ಪ್ರೋಗ್ರಾಮ್ಗೆ ಕರೆದ್ರೆ ಐ ಡೆಫಿನೆಟ್ಲಿ ಗೋ, ಬಿಕಾಸ್ ಐ ಫೀಲ್ ಲೈಕ್ ನಮ್ಮ ಇಂಡಸ್ಟ್ರಿ, ಐ ಡೋಂಟ್ ನೋ ದ ಲಾಸ್ಟ್ ಹಿಟ್ ದಟ್ ವಿ ಹ್ಯಾಡ್. ಸೊ
ತುಂಬ ಜನ ಆದರೂ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ. ಸೊ ವೆನ್ ಐ ಹ್ಯಾವ್ ದಟ್ ಪೊಸಿಷನ್, ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ನೀವೆಲ್ಲರೂ ಕಾರಣ ಅದಕ್ಕೆ. ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ನೀವೆಲ್ಲರೂ ಮಾಧ್ಯಮದವರು ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಟುಡೇ ನನಗೆ ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ.